ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕುಪ್ಪೆ. ಇದೀಗ ಹೆಡ್ಲೈನ್ಸ್. ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಆಕ್ರೋಶ. ಸಮಸ್ತ ಬ್ರಾಹ್ಮಣ ಸಮಾಜ ಚೆನ್ನಮ್ಮ ವೃತ್ತದಿಂದ ರ್ಯಾಲಿ ನಡೆಸಿ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ. ನಗರದಲ್ಲಿ ಬಾಂಡ್ ಪೇಪರ್ಗಳ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ. ಬಡವರಿಗೆ ವಿದ್ಯುತ್ ಬಿಲ್ ಹಾಗೂ ನೀರು ತುಂಬಿದ ಕರದ ಬಗ್ಗೆ ದಾಖಲೆ ಕೊಟ್ಟರೆ ಮೂಲಭೂತ ಸೌಕರ್ಯ. ಸಿಎಂ ಜೊತೆ ಮಾತನಾಡಿ ಮನವಿ ಮಾಡ್ತೀನಿ ಎಂದ ಶಾಸಕ ಆಸಿಫ್ ಸೇರ್. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಸಂಸ್ಥೆಯ ಶತಮಾನೋತ್ಸವ ಏಪ್ರಿಲ್ 24ರಿಂದ 26ರವರೆಗೆ ಕೇಲಿ ಜಿರ್ಗೆ ಸಭಾಂಗಣದಲ್ಲಿ ಆಯೋಜನೆ. ನ್ಯಾಸ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜರ ಉಪನ್ಯಾಸ ಇದೆ ಎಂದ ಎಂಬಿ ಜಿರ್ಲೆ. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಏಪ್ರಿಲ್ 24ರಿಂದ 26ರವರೆಗೆ ಕೇಲಿ ಜಿರ್ಗೆ ಸಭಾಂಗಣದಲ್ಲಿ ಶ್ರೀಕೃಷ್ಣನ ನೀತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಆಯೋಜಿಸಲಾಗಿದೆ ಎಂದು ಎಂಬಿ ಜಿರ್ಲೆ ಹೇಳಿದರು. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಏಪ್ರಿಲ್ 24ರಿಂದ 26ರವರೆಗೆ ಕೇಲಿ ಜಿರ್ಗೆ ಸಭಾಂಗಣದಲ್ಲಿ ಶ್ರೀಕೃಷ್ಣನ ನೀತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಆಯೋಜಿಸಲಾಗಿದೆ ಎಂದು ಎಂಜಿ ಜಿರ್ಲೆ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಏಪ್ರಿಲ್ 24ರಂದು ಉಪನ್ಯಾಸ ನೀಡಲು ಅಯೋಧ್ಯೆ ಮಂದಿರದ ನ್ಯಾಸ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜರು ನೀಡಲಿದ್ದಾರೆ. ಉಪನ್ಯಾಸ ಕಾರ್ಯಕ್ರಮವನ್ನು ಕೇಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ನಿರ್ವಹಿಸಲಿದ್ದಾರೆ ಎಂದರು. ಏಪ್ರಿಲ್ 25ರಂದು ರಾನಡಿ ಮಂದಿರದಲ್ಲಿ ದೇಶಿಕ ಆಧಾರ್ ಯುವ ಸಂಸ್ಕಾರ ಎಂಬ ವಿಷಯದ ಮೇಲೆ ಅಯೋಧ್ಯೆ ಮಂದಿರದ ನ್ಯಾಸ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜರು ಉಪನ್ಯಾಸ ನೀಡಲಿದ್ದಾರೆ. ಏಪ್ರಿಲ್ 26ರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಮಾರೋಪ ಸಮಾರಂಭದ ಭಾಷಣ ಮಾಡಲಿದ್ದಾರೆ ಎಂದರು. ಪರಮ ಪೂಜ್ಯ ಶ್ರೀ ಗೋವಿಂದ ದೇವ್ ಗಿರಿಜಿ ಮಹಾರಾಜ ಅವರ ಬಗ್ಗೆ ಹೇಳೋದಾದರೆ, ಅವರು ಶ್ರೀ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮಥುರಾ ಇದರ ಉಪಾಧ್ಯಕ್ಷರಾಗಿದ್ದಾರೆ. ಅದಲ್ಲದೆ ಅವರು ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯೆಯ ಕೋಶಾಧ್ಯಕ್ಷರಾಗಿದ್ದಾರೆ. ಅದಲ್ಲದೆ ಅವರು ಭಗವದ್ಗೀತೆಯನ್ನು ಇಡೀ ವಿಶ್ವಕ್ಕೆ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ಗೀತಾ ಪರಿವಾರ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ವಿಶ್ವಕ್ಕೆ ಗೀತೆಯ ಪರಿಚಯವನ್ನು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಅವರು ಮಾಡ್ತಾ ಇದ್ದಾರೆ. ಅವರು ಬೆಳಗಾವಿಗೆ ಬರ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ. 3 ದಿವಸಗಳ ಕಾಲ ಬೆಳಗಾವಿಯ ನಮ್ಮ ಸಂಸ್ಥೆಯಾಗಿರುವಂಥ ಗುರುದೇವರ ಆನಡೆ ಮಂದಿರದಲ್ಲೇ ಇರ್ತಾರೆ. 3 ದಿವಸಗಳ ಕಾಲ ದಿನಾಲು ಸಂಜೆ 5:30ರಿಂದ ಅವರ ಉಪನ್ಯಾಸ ನಮ್ಮ ಕೇಲಿ ಶತಮಾನೋತ್ಸವದ ಏನು ಒಂದು ಕಟ್ಟಡ ಇದೆ, ಸೆಂಟಿನರಿ ಕಟ್ಟಡ ಇದೆ, ಅಲ್ಲಿ ಜೀರಿಗೆ ಭವನದಲ್ಲಿ 3 ದಿವಸಗಳ ಕಾಲ ಕಾರ್ಯಕ್ರಮ ನಡೆಯೋದಿದೆ. ಅವರು ವಿಶೇಷವಾಗಿ ಶ್ರೀಕೃಷ್ಣ ನೀತಿಯ ಬಗ್ಗೆ ಮಾತನಾಡೋರಿದ್ದಾರೆ. ಅದಲ್ಲದೆ 24ನೇ ತಾರೀಕು ಬೆಳಗ್ಗೆ ಗುರುದೇವರ ಆನಡೆ ಮಂದಿರದಲ್ಲಿ ಬೆಳಗ್ಗೆ ಅವರಿಂದ 11 ಗಂಟೆಗೆ ಆರತಿ ಆಗುತ್ತೆ. 25ನೇ ತಾರೀಕು ಸಹ ಬೆಳಗ್ಗೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸುಮಾರು ಒಂದು 400 ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ. ಅದೊಂದು ಅದ್ಭುತವಾದಂಥ ಒಂದು ವಿಷಯವನ್ನು ಅವರು ಕೊಟ್ಟಿದ್ದಾರೆ. ದೇಶ ಕಾ ಆಧಾರ್ ಯುವ ಸಂಸ್ಕಾರ ಅನ್ನೋ ವಿಚಾರವನ್ನು ಇಟ್ಕೊಂಡು ಅವರು 25ನೇ ತಾರೀಕು ಬೆಳಗ್ಗೆ ಮಾತನಾಡೋರಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದ ವಿಚಾರವಾಗಿ ಸಮಾಜಕ್ಕೆ ನಿಮ್ಮ ಮುಖಾಂತರ ತಿಳಿಸಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ. ಇದರ ಲಾಭ ಅಧ್ಯಾತ್ಮ ಪ್ರಿಯರಿಗೆ, ತತ್ವಜ್ಞಾನದ ಪ್ರಿಯರಿಗೆ, ದಾರ್ಶನಿಕ ಜಗತ್ತಿನಲ್ಲಿ ಕೆಲಸ ಮಾಡುವಂಥ ಜನರಿಗೆ ಉಪಯೋಗ ಆಗಬೇಕು.
ವಿಶೇಷವಾಗಿ ಯುವ ಮನಸ್ಸುಗಳಿಗೆ, ದ ಯಂಗ್ ಮೈಂಡ್ಸ್ should take advantage of this 3 days spiritual discourse, which is going to be held on 24, 25, 26 of April, every day evening 5:30. ACPR ಶ್ರೀ ಗುರುದೇವ ರಾನಡಿ ಮಂದಿರವು 2024ರಿಂದ 25ರಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಲಿದೆ. ಕಳೆದ 24ರಂದು ಪೂಜ್ಯ ಸರಸಂಘ ಚಾಲಕ ಮೋಹನ್ ಭಾಗವತ್ ಉದ್ಘಾಟಿಸಿದ್ರು. ಶ್ರೀರಾಮಚಂದ್ರ ಮಿಷನ್ ಅಧ್ಯಕ್ಷರಾದ ಪದ್ಮಭೂಷಣ ಶ್ರೀ ಕಮಲೇಶ್ವರ್ ಪಟೇಲ್ ಉಪಸ್ಥಿತರಿದ್ದರು. 1/8/2025ರಂದು ಶತಮಾನೋತ್ಸವ ಸಮಾರೋಪಗೊಳ್ಳಲಿದೆ. ಈ ಒಂದು ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ದೇಶದ ಉದ್ದಗಲಕ್ಕೂ ಕಾರ್ಯಕ್ರಮ ಆಯೋಜಿತವಾಗಿದೆ. ಈಗಾಗಲೇ ಒಂದು ರಾಷ್ಟ್ರೀಯ ಗೋಷ್ಠಿ 2 ದಿನಗಳ ಕಾಲ ಜರುಗಿದೆ. 30ಕ್ಕೂ ಹೆಚ್ಚು ಶ್ರೀ ಗುರುದೇವರ ಗ್ರಂಥಗಳ ಮಾಲಿಕೆ ಹೊರಬರುತ್ತಿದೆ. ಶ್ರೀ ಗುರುದೇವರು ಕಾರ್ಯನಿರ್ವಹಿಸಿದ ಎಲ್ಲ ಕಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೂಡಾದ ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ 39.998 ಲಕ್ಷ ಆದಾಯ ಇಟ್ಟುಕೊಂಡಿದ್ದೇವೆ. 108.05 ಉಳಿತಾಯ ಬಜೆಟ್ ಮಾಡಲಾಗಿದೆ ಎಂದು ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಗಳೆ ಹೇಳಿದರು. ಬೂಡಾದ ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ 39.998 ಲಕ್ಷ ಆದಾಯ ಇಟ್ಟುಕೊಂಡಿದ್ದೇವೆ. 108.05 ಉಳಿತಾಯ ಬಜೆಟ್ ಮಾಡಲಾಗಿದೆ ಎಂದು ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಗಳೆ ಹೇಳಿದರು. ಸೋಮವಾರ ಬೂಡಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬಹಳ ದಿನಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕಲಬುರಗಿ 137 ಕೋಟಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ತಾಂತ್ರಿಕ ಕಾರಣದಿಂದ ಅದು ವಿಳಂಬವಾಗಿತ್ತು. ಅದನ್ನು ಸರಿಪಡಿಸಿ ಹೊಸ ಬಡಾವಣೆ ನಿರ್ಮಾಣ ಮಾಡಲು ಶ್ರಮಿಸಲಾಗುವುದು ಎಂದರು. ಬೂಡಾದಿಂದ 24 ರಸ್ತೆ ಕಾಮಗಾರಿ, ಉದ್ಯಾನವನ ಕಾಮಗಾರಿ ಆರಂಭ ಮಾಡಲಾಗಿದೆ. ಈ ಪೈಕಿ ಸಹ್ಯಾದ್ರಿ ನಗರ ಮುತ್ಯಾನಟ್ಟಿ ಕೆರೆಯ ಅಭಿವೃದ್ಧಿ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದರು. ಕಲಬುರಗಿ ಲೇಔಟ್ ಸುಮಾರು 160 ಎಕರೆ ವಿಸ್ತೀರ್ಣದಲ್ಲಿ ಪ್ರಾಧಿಕಾರದ ಮಾಲೀಕರಿಗೆ 50-50 ಅನುಪಾತದ ಅಡಿ ಕೈಗೊಳ್ಳಲಾಗಿದೆ. ಈಗಾಗಲೇ ಸಚಿವ ಸಂಪುಟದಲ್ಲಿ 137 ಕೋಟಿ ಅದಕ್ಕೆ ಅಪ್ರೂವಲ್ ದೊರೆತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಎಲ್ಲ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದಿದೆ. ತಾಂತ್ರಿಕ ಬಿಡ್ನ ಅನುಮೋದನೆ ಹಂತದಲ್ಲಿ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ. ಅದು ತಾಂತ್ರಿಕ ಬಿಡ್ನ ಅನುಮೋದನೆ ಸಿಕ್ಕ ನಂತರ ವಿನಾವಿಲಂಬ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ರೈತರು ಮತ್ತು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಕಳೆದ 16-17 ವರ್ಷಗಳಿಂದ ಅದು ಹಂಗೆ ಬಿದ್ದಿದ್ದಿತ್ತು. ಈ ಸಲ ನಾವು ಅಧ್ಯಕ್ಷ ಆದ ನಂತರ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿಯವರು, ಸಚಿವರಾದಂಥ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರು, ಶಾಸಕರಾದಂಥ ರಾಜು ಶೇಟ್, ಅಭಯ್ ಪಾಟೀಲ್, ನಮ್ಮ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸತತವಾಗಿ ಒತ್ತಡ ಹಾಕಿ ಕ್ಯಾಬಿನೆಟ್ ಒಂದು ಅಪ್ರೂವಲನ್ನು ತೆಗೆದುಕೊಂಡಿದ್ದೀವಿ. ಇದು ಒಂದು ಮೊದಲನೇ ಯಶ. ಎರಡನೇದು, ಸುಮಾರು ಪ್ರಾಧಿಕಾರದಿಂದ ಈಗ ಒಂದು 30 ಕಾಮಗಾರಿಗಳನ್ನು ನಮಗೆ ಕೈಗೆ ತೊಗೊಂಡಿದ್ದೀವಿ. ಅದರಲ್ಲಿ ಈಗಾಗಲೇ ಕಾರ್ಯಕ್ರಮ ಕೆಲಸವನ್ನು ಪ್ರಾರಂಭ ಮಾಡಿ 24 ರಸ್ತೆ ಇರ್ಬೋದು, ಗಾರ್ಡನ್ ಡೆವಲಪ್ಮೆಂಟ್ ಇರ್ಬೋದು ಪ್ರಾರಂಭವಾಗಿದ್ದಾವೆ. ಟೆಂಡರ್ನ ಬಿಡ್ ಅನುಮೋದನೆ ಹಂತದಲ್ಲಿ ಇನ್ನೂ 5 ಕಾಮಗಾರಿಗಳಿದ್ದಾವೆ. ಅವನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ 2 ಕೆರೆಗಳು, ಒಂದು ಸಹ್ಯಾದ್ರಿ ನಗರದಲ್ಲಿರ್ತಕ್ಕಂಥ ಒಂದು ಕೆರೆ ಮತ್ತು ಮುತ್ಯಾನಟ್ಟಿಯಲ್ಲಿರ್ತಕ್ಕಂಥ ಒಂದು 13 ಎಕರೆ ಸುಮಾರು 5.20 ಲಕ್ಷ ವೆಚ್ಚದಲ್ಲಿ ಆ ಕೆರೆಯ ಸೌಂದರ್ಯೀಕರಣವನ್ನು ಮಾಡಿ ಎಲ್ಲರಿಗೂ ಕೂಡ ಆ ಕೆರೆಯನ್ನು ನೋಡಬೇಕು, ಪಿಕ್ನಿಕ್ ಪಾಯಿಂಟ್ ಆಗ್ತಾರ, ನೀರಿನ ಸಂರಕ್ಷಣಾ ಬಳಕೆ ಆಸ್ಪಾಸ್ ಇರ್ತಕ್ಕಂಥ ಆ ರೈತರಿಗೆ ಅದು ವಾಟರ್ ಲೆವೆಲ್ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮತ್ತು ಎಲ್ಲ ದೃಷ್ಟಿಯಿಂದ ಆಕರ್ಷಕವಾಗಿ ಸಿಟಿಗೆ ಹತ್ತಿರ ಇರೋದರಿಂದ ಅದನ್ನ ಡೆವಲಪ್ ಮಾಡ್ತೀವಿ. ಬೂಡಾ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ 24 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆಯಲಾಗಿದ್ದು, ಬೂಡಾದಿಂದ 55 ಹಳ್ಳಿಗಳಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯ ಹಾಗೂ ಬೂಡಾ ವ್ಯಾಪ್ತಿಗೆ ಬಂದಿದೆ. ಅವುಗಳನ್ನು ಮಾಸ್ಟರ್ ಪ್ಲಾನ್ ಮಾಡಲು ಯೋಜನೆ ರೂಪಿಸಿಕೊಂಡಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರ ವೇಗವಾಗಿ ಬೆಳೆಯುತ್ತಿದೆ. ಮನೆಯ ಮುಂದೆ ನಿಂತ ಬೈಕ್ಗಳಲ್ಲಿ ಪೆಟ್ರೋಲ್ಗಳನ್ನು ಕಳೆದ 15 ದಿನದಿಂದ ಕಳ್ಳತನ ಮಾಡುತ್ತಿದ್ದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗಾವಿ ನಗರ ವೇಗವಾಗಿ ಬೆಳೆಯುತ್ತಿದೆ. ಮನೆಯ ಮುಂದೆ ನಿಂತ ಬೈಕ್ಗಳಲ್ಲಿ ಪೆಟ್ರೋಲ್ ಅನ್ನು ಕಳೆದ 15 ದಿನದಿಂದ ಕಳ್ಳತನ ಮಾಡುತ್ತಿದ್ದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಸದಾಶಿವ್ ನಗರದಲ್ಲಿರುವ ಮನೆಯ ಮುಂದೆ ಪೆಟ್ರೋಲ್ ಕಳ್ಳತನ ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ. आता CCTV चेक करायला ती स्प्लेंडर आहे स्प्लेंडर आहे. ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಶನಿವಾರ ತೆಗೆಸಿರುವುದನ್ನು ಖಂಡಿಸಿ ಸೋಮವಾರ ಬೆಳಗಾವಿಯ ಸಮಸ್ತ ಬ್ರಾಹ್ಮಣ ಸಮಾಜ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ರು. ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಶನಿವಾರ ತೆಗೆಸಿರುವುದನ್ನು ಖಂಡಿಸಿ ಸೋಮವಾರ ಬೆಳಗಾವಿ ಸಮಸ್ತ ಬ್ರಾಹ್ಮಣ ಸಮಾಜ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ರು. ಶನಿವಾರ ತೆಗೆಸಿದವರ ವಿರುದ್ಧ ಆಕ್ರೋಶ ಹೊರಹಾಕಿದ ಸಮುದಾಯದವರು ಶನಿವಾರ ತೆಗೆಸುವುದರ ಹಿಂದೆ ಬೇರೆಯವರದ್ದೇ ಕೈವಾಡವಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಸಿಇಟಿ ಪರೀಕ್ಷೆ ಬರೆದಿದ್ದ ಶಿವಮೊಗ್ಗ, ಧಾರವಾಡ ಹಾಗೂ ಬೀದರ್ನಲ್ಲಿ ವಿದ್ಯಾರ್ಥಿಗಳ ಶನಿವಾರ ತೆಗೆದು ಪರೀಕ್ಷೆ ಬರೆಸಿದ್ದು ಖಂಡನೀಯ. ಇದು ಕೇವಲ ಹೋಂಗಾರ್ಡ್ನಿಂದ ಆದ ಕೃತ್ಯ ಅಲ್ಲ, ಇದರ ಹಿಂದೆ ಬ್ರಾಹ್ಮಣ ಸಮುದಾಯ ಹತ್ತಿಕ್ಕುವ ಕೆಲಸ ಆಗುತ್ತಿದೆ. ಇದನ್ನು ಬ್ರಾಹ್ಮಣ ಸಮುದಾಯ ಸಹಿಸಿಕೊಳ್ಳುವುದಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಈ ಪ್ರಕರಣವನ್ನು ತನಿಖೆ ಮಾಡಿಸಬೇಕೆಂದು ಆಗ್ರಹಿಸಿದ್ರು. ಸರ್ವರಿಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾವಾಗಲೂ ಜೀವಿಸುವಂತಹ ಬ್ರಾಹ್ಮಣ ಜನಾಂಗಕ್ಕೆ ಇವತ್ತಿನ ದಿವಸ ಆದಂತಹ ಒಂದು ಅಪಮಾನ, ಅವರ ಜನವಾರಕ್ಕೆ ಕೈ ಹಾಕಿ ಅವರನ್ನು ಅವಹೇಳನ ಮಾಡುವಂತಹ ಒಂದೇನು ಘಟನೆ ನಡೆದಿದೆ, ಅದರ ನಿಷೇಧಾರ್ಥವಾಗಿ ನಾವು ಇಲ್ಲೆಲ್ಲ ಸೇರಿಕೊಂಡೇವೆ. ನಾವು ಈ ಘಟನೆಯನ್ನು ನಿಷೇಧಿಸ್ತೇವೆ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾದಂತಹ ಎನ್ಕ್ವೈರಿ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಹಿಡಿದು ಅವರಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಇದು ಕೇವಲ ಒಬ್ಬ ಹೋಮ್ಗಾರ್ಡು ಅಥವಾ ಗೃಹ ರಕ್ಷಕ ದಳದ ವ್ಯಕ್ತಿಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಇದರ ಹಿಂದೆ ಯಾರೋ ಬಹಳ ದೊಡ್ಡದಾದಂಥ ಒಂದು ಕುಮ್ಮಕ್ಕಿದೆ. ಎಲ್ಲರೂ ಬಂದು ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡಿಲ್ಲ. ಯಾರ್ಯಾರು ಪೀಡಿತರಿದ್ದಾರೆ ಅದರಲ್ಲಿ ಒಂದು 2-3 ಮಂದಿ ಮಾತ್ರ ಇದನ್ನು ಹೇಳಿರಬಹುದು. ಆದರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವಿದೆ. ಬ್ರಾಹ್ಮಣರನ್ನು ತುಳಿಯಲು ನೋಡ್ತಾ ಇರುವಂತಹ ಒಂದು ಭಾವನೆ ಸರ್ಕಾರಕ್ಕೆ ಇದೆ ಅಂತ ನಮಗನಿಸ್ತಾ ಇದೆ. ಆದ್ದರಿಂದ ನಾವು ಇದನ್ನು ನಿಷೇಧಿಸ್ತೇವೆ, ಇದನ್ನು ಪೂರ್ಣವಾಗಿ ನಿಷೇಧಿಸ್ತೇವೆ. ಎಲ್ಲರೂ ಹೇಳಿ ನಾವು ಇದನ್ನು ನಿಷೇಧಿಸ್ತಾ ಇದ್ದೇವೆ, ಖಂಡಿಸ್ತೇವೆ. ಬ್ರಾಹ್ಮಣ ಸಮಾಜಕ್ಕೆ, ಬ್ರಾಹ್ಮಣ ಸಮಾಜಕ್ಕೆ, ನನ್ನ ಹೆಸರು ಬ್ರಾಹ್ಮಣ ಮುಖಂಡ ಪ್ರಾಣೇಶ್ ದೇಶಪಾಂಡೆ, ಸುನಿಲ್ ದೇಶಪಾಂಡೆ, ವಿಜಯ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಗರದಲ್ಲಿ ಬಾಂಡ್ ಪೇಪರ್ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿರುವ ಸಂಖ್ಯೆ ಸುಮಾರು 40,000 ಮನೆ ನಿರ್ಮಾಣ ಮಾಡಿದವರಿಗೆ ವಿದ್ಯುತ್ ಬಿಲ್ ತುಂಬುವವರಿಗೆ ಅವುಗಳಿಗೆ ಸೌಕರ್ಯ ಕಲ್ಪಿಸಬೇಕೆಂದು ಸಿಎಂ ಅವರಿಗೆ ಮನವಿ ಮಾಡಿದ್ದೇನೆ ಎಂದು ಶಾಸಕ ಆಸಿಫ್ ಸೇರ್ ಹೇಳಿದರು. ನಗರದಲ್ಲಿ ಬಾಂಡ್ ಪೇಪರ್ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿರುವ ಸಂಖ್ಯೆ ಸುಮಾರು 40,000 ಮನೆ ನಿರ್ಮಾಣ ಮಾಡಿದವರಿಗೆ ವಿದ್ಯುತ್ ಬಿಲ್ ತುಂಬುವವರಿಗೂ ಅವುಗಳಿಗೆ ಸೌಕರ್ಯ ಕಲ್ಪಿಸಬೇಕೆಂದು ಸಿಎಂ ಅವರಿಗೆ ಮನವಿ ಮಾಡಿದ್ದೇನೆಂದು ಶಾಸಕ ಆಸಿಫ್ ಸೇರ್ ಹೇಳಿದ್ರು. ಸೋಮವಾರ ಬೂಡಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬಾಂಡ್ ಪೇಪರ್ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡಿಕೊಂಡ ಬಡವರಿಗೆ ವಿದ್ಯುತ್ ಬಿಲ್ ಹಾಗೂ ನೀರು ತುಂಬಿದ ಕರದ ಬಗ್ಗೆ ದಾಖಲೆ ಕೊಟ್ಟರೆ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು. ಇದು ಈಗಾಗಲೇ ಕಟ್ಟಿದವರಿಗೆ ಮಾತ್ರ. ಇನ್ನೊಂದು ಬಾರಿ ಬಾಂಡ್ ಪೇಪರ್ನಲ್ಲಿ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ ಮಾಡುವವರಿಗೆ ಕ್ರಮ ಜರುಗಿಸಲಾಗುವುದು ಎಂದರು. ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲು L&T ಕಂಪನಿಯವರಿಗೆ ಸೂಚನೆ ನೀಡಲಾಗಿದೆ. ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸಬೇಕೆಂದು ತಾಕೀತು ಮಾಡಲಾಗಿದೆ ಎಂದರು. ಈಗ ಯಾವೊಂದು 2-3 ಸರ್ತಿ ನುಡಿ ಸಚಿವರ ಜೊತೆ ನಮ್ಮ ಜಿಲ್ಲಾ ಸಚಿವರ ಜೊತೆ ಮಾತುಕತೆ. ನಮ್ಮ ಸಿಟಿದಲ್ಲೇ ಭಾಳ ಬಡವರು ಈಗ ಬಾಂಡ್ ಮೇಲೆ ಮನೆ ತೊಗೊಂಡಾರು. ಅವ್ರ ಕಡೆ ಪಾಪ ಒಂದು 20-30 ಸೈಟ್ ಇರ್ತೈತಿ.
ಅಷ್ಟು ಒಂದು 5-6 ಲಕ್ಷ ರೂಪಾಯಿ ಇರ್ತೈತೆ ಅವ್ರ ಕಡೆ. ಅದ್ರ ಮೇಲೆ ಒಂದು ಸಣ್ಣ ಮನೆ ಕಟ್ಟೆ ಇರಾಕತ್ತಾರೋ. ಅದು ನಾವು ಇಲ್ಲಿಗಲ್ ಹೇಳ್ತೀವಿ, ಪರ್ಮಿಷನ್ ಇಲ್ಲ ಅಂದರೆ ಹೇಳ್ತೀವಿ. ಇಂಥ ಬೆಳಗಾವದಲ್ಲೇ ಒಂದು 20-30-40 ಸಾವಿರ ಮನೆ ಇರಬೇಕು. ಭಾಳ ಮಂದಿ ಮಾಡೋಕತ್ತಾರ. ಈ ಎಷ್ಟೇ ಯಾವಾಗ ಚಾಲೂ ಆಗಿದೆ, ಯಾರ್ದು ರಿಜಿಸ್ಟರ್ ಇದೆ ಅವ್ರಿಗೆಲ್ಲ ಈಗ ಆಸ್ತಿ ಆಗ್ತಾಯಿದೆ. ಬಾಂಡ್ ಮೇಲೆ ಯಾವ್ದಿದೆ ಅದು ಆಗ್ತಾಯಿಲ್ಲ. ನಮ್ಮ ಬೇಡಿಕೆ ಇತ್ತು. ಮತ್ತು ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ತಾವು UD ಸಚಿವರ ಜೊತೆ ಮಾತಾಡಿ ನಾನು ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಇರ್ತಾರೋ ಅವಳಿಗೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದರೆ ಅದು ಅಡ್ವೈಸ್ ಕೊಟ್ಟಿದ್ದರು ಅವರು. ನಾ UD ಸಚಿವ ಸಾಹೇಬ್ಗೆ ಮಾತಾಡಿ ಹೇಳಿದ್ದು ಹಿಂಗೆ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಪವರ್ ಕನೆಕ್ಷನ್ ಯಾರ ಕಡೆ ಇದೆ, ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ, ಅದು ಮನೆಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೇನು EST ಮಾಡಿಕೊಡಿ ಅಂತ. ಅದು ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ನಿ ಮತ್ತು ಅವ್ರಿಗೆ ಮಾತಾಡಿದ್ನಿ ಅವ್ರ ಜೊತೆನೂ. ಇಂಥ ಪರಿಸ್ಥಿತಿ ಇದೆ, ಬಡವ್ರ ಮಂದಿಗೆ ತೊಂದರೆ ಆಗ್ತಾಯಿದೆ. ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತೊಗೊಂಡ್ರು, ಮಾಡೋಣ ಅಂದರೆ ಹೇಳಿದ್ದಾರೆ ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ UD ಸೆಕ್ರೆಟ್ರಿ ಕಡೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು SOP ಬಂದ ಮೇಲೆ ಇದು ಏನು ಡೈರೆಕ್ಷನ್ಸ್ ಬರ್ತಾವೆ ಸರ್ಕಾರದಿಂದ ಆ ಪ್ರಮಾಣ ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ
ನ್ಯೂಸ್ಗೆ ಸ್ವಾಗತ. ಬೃಹತ್ ಬೆಳಗಾವಿಯಾಗಲು ಸಮಯ ಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೃಹತ್ ಬೆಳಗಾವಿಯಾಗಲು ಸಮಯ ಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಗರದಲ್ಲಿ ಮೇಲ್ಸೇತುವೆ, ಡಿಸಿ ಕಚೇರಿ ಕೆಲಸ ಪ್ರಾರಂಭವಾದರೆ 2 ರಿಂದ 3 ವರ್ಷ ಬೇಕು. ಕನಬರಗಿ ಸೈಟ್ ವಿಚಾರಕ್ಕೆ 4ನೆಯ ಸಮಯಕ್ಕೆ ರೀಕಾಲ್ ಆಗುತ್ತದೆ. ಅದೇ ಸ್ಥಳದಲ್ಲಿ ಡಿಸಿ ಕಚೇರಿ ಮರು ನಿರ್ಮಾಣ ಮಾಡಲಾಗುತ್ತಿದೆ. ಮಳೆಗಾಲದ ನಂತರ ಕಾಮಗಾರಿಕೆಯನ್ನ ಪ್ರಾರಂಭ ಮಾಡಲಾಗುತ್ತಿದೆ ಎಂದರು. ನವೆಂಬರ್ನಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಾಗುತ್ತಿದೆ. ಸಿಬಿಟಿ ಇನ್ನು 1 ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಆರ್ಟಿಒ ಕಚೇರಿ ಆಗಿದೆ. 1 by 1 ಮಾಡಿಕೊಂಡು ಹೋಗ್ತೀವಿ ಎಂದರು. ಬಾಂಡ್ ಮೇಲೆ ಖರೀದಿ ಮಾಡಿದ ಜಾಗಗಳಿಗೆ ಖಾತಾ ನೀಡಿಕೆ ವಿಚಾರಕ್ಕೆ ಉತ್ತರಿಸಿದ ಅವರು, ನಿನ್ನೆ ಸಿಎಂ ಆದೇಶ ಮಾಡಿದ್ದಾರೆ, ಅದನ್ನು ಮಾಡುತ್ತೇವೆ. ಬೆಳಗಾವಿ ರಿಂಗ್ ರೋಡ್ ನಿರ್ಮಾಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಕೆಲಸ ನಡೆಯುತ್ತಿದೆ. ಹಲ್ಗಾ ಮಚ್ಚೆ ಬೈಪಾಸ್ಗೆ 57 ಎಕರೆ ಜಾಗ ಸಿಕ್ಕಿದೆ. ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ರೈತರ ಮನವೊಲಿಸಿ ಆದಷ್ಟು ಬೇಗ ಕಾಮಗಾರಿಕೆ ಪ್ರಾರಂಭ ಮಾಡುತ್ತೇವೆ ಎಂದರು. ಮಳೆಯಿಂದ ರಸ್ತೆಗಳು ಹಾಳಾಗಿದ್ದ ವಿಚಾರಕ್ಕೆ ಉತ್ತರಿಸಿದ ಅವರು, ಕಳೆದ ಬಾರಿ ಮಳೆ ಬಹಳಷ್ಟು ಆಗಿತ್ತು. ಹೊಸ ರಸ್ತೆ ಮಾಡಲಾಗುತ್ತಿದೆ. ಕೆಲವು ಕಡೆ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ. ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ವಿಚಾರ ಪ್ರತಿ ವರ್ಷ ಮನವಿ ಮಾಡ್ತೀವಿ, ಆದರೆ ನೀರು ಬಿಟ್ಟಿಲ್ಲ. ಜತ್ ತಾಲೂಕಿಗೆ ನಾವು ಎಷ್ಟು ನೀರು ಕೊಟ್ಟೇವೋ ಅಷ್ಟು ನೀರು ಬೇಸಿಗೆಯಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ಅದಿನ್ನು 2 ಸರ್ಕಾರದ ನಡುವೆ ಮಾತುಕತೆಯಾಗಬೇಕು ಎಂದರು. ಈಗ ಲಾಸ್ಟ್ ಟೈಮ್ ಹೊಸಲ ಮಳೆ ಭಾಳ ಆಗಿತ್ತಲ್ಲ, ಆಲ್ಮೋಸ್ಟ್ ರಿಪೇರ್ ಮಾಡುವಂಥ ಪ್ರಯತ್ನ ಮಾಡಿದರೆ ಹೊಸ ರಸ್ತೆನೂ ಕೂಡ ಮಾಡ್ತಾ ಇದ್ದೀವಿ. ಸೊ ಕೆಲವು ಕಡೆ ಬ್ರಿಡ್ಜ್ ಕೂಡ ಕಟ್ತಾ ಇದ್ದೀವಿ. ಸೊ ನಮಗೇನು ಅವೈಲೇಬಲ್ ಫಂಡ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಸಾರಿನೂ ಮತ್ತು ಯಾವ ಟ್ಯಾಕಲ್ ಮಾಡಲಿಕ್ಕೆ ಆಗಿಲ್ಲ, ಈ ಸಾರಿಗೆ ಮಾಡ್ತೀವಿ. ಕೊಯ್ನಾ ಜಲಾಶಯದಿಂದ ನೀರು ಬಿಡುವಂಥದ್ದು ರಿಕ್ವೆಸ್ಟ್ ಮಾಡ್ತೀವಿ. ಪ್ರತಿ ವರ್ಷ ನೀರು ಬರೋಲ್ಲ, ಪ್ರತಿ ವರ್ಷ ಮಾಡ್ತೀವಿ ನಾವು. ಅದಾದ್ಮ್ಯಾಗಲ್ಲ, ಅದು ಆಗಬೇಕಲ್ಲ. ಅದು ಜತ್ ತಾಲೂಕಿನಾಗ ಆದಾಗ ಅದು ಆಗೋದು. ಸರ್ ಯಾಕೆ ಸರ್ ಆಂತರಿಕ ಕಾರಣನ ಅಥವಾ ಏನು ಅವರು ಮುತುವರ್ಜಿ ವಹಿಸ್ತಾ ಇಲ್ಲ ಅಥವಾ ನಮ್ಮವ್ರು ಮುತುವರ್ಜಿ ಇಲ್ಲ, ನಮ್ಮವ್ರು ಮಾಡ್ತಾರಲ್ಲ, ರಿಕ್ವೆಸ್ಟ್ ಮಾಡ್ತಾರೆ. ಈಗ ಮತ್ತೆ ಬಿಡಬೇಕಾದ್ರೆ ಡ್ಯೂಟಿ ಇರಲ್ಲ. ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸರ್ ಒಪ್ಪಂದಕ್ಕೆ ಏನಾಗಿದೆ? ಒಪ್ಪಂದ ಅಂದರೆ ನಾವು ಮಾಡಿ ಅವ್ರಿಗೆ ನೀರು ಅಲ್ಲಿ ಹರಿಸ್ಬೇಕು. ಫಸ್ಟ್ ಇಲ್ಲಿ ಜತ್ ತಾಲೂಕಿಗೆ ಕೊಡ್ಬೇಕು. ನಾವು ಎಷ್ಟು ಕೊಡ್ತೀವಿ ನೀರು, ಅವ್ರು ಬೇಸಿಗೆಯಲ್ಲಿ ಕೊಡೋರು. ಅದಿನ್ನೂ ಆಗಬೇಕು, ಯೋಜನೆ ಆಗ್ಬೇಕ್ರಿ. ಸರ್ಕಾರದಲ್ಲಿ ಇನ್ನೂ ಮಾತುಕತೆ ಪ್ರಾರಂಭ ಆಗಿಲ್ಲ, ಆಗಬೇಕದು. ಪ್ರಾರಂಭ ಆಗಿ 2 ಸರ್ಕಾರ ಒಪ್ಪಿ ನಮ್ಮದೆಲ್ಲ ಇವೆಲ್ಲ ಟೆಂಡರ್ ಕರೆದು ನೀರು ಹರಿಸಿದ ಮ್ಯಾಗ ಅವರ ಬಿಡ್ಲಿಕ್ಕೆ ಪ್ರಾರಂಭ ಮಾಡೋರು. ಶನಿವಾರ ತೆಗೆದ ವಿಚಾರಕ್ಕೆ ಉತ್ತರಿಸಿದ ಅವರು, ಬಿಜೆಪಿ ರಾಜಕೀಯ ಮಾಡಲಾಗುತ್ತಿದೆ. ಅವರು ಶಿಕ್ಷಣ ಬೇಕು, ಆಸ್ಪತ್ರೆ ಬೇಕು ಅಂತ ಪ್ರತಿಭಟನೆ ಮಾಡಿಲ್ಲ. ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯಾಗಬೇಕು. ಬಿಜೆಪಿ ಶಾಸಕರು ನೇತೃತ್ವ ವಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೇಳೋದು ಬಹಳ ಸುಲಭ. ಹೋಮ್ಗಾರ್ಡ್ ಮಾಡಿದ ಕೆಲಸಕ್ಕೆ ಸರ್ಕಾರ ಹೊಣೆಯಾಗಬೇಕಾ ಎಂದು ಪ್ರಶ್ನಿಸಿದ್ರು. ವಿವಾದ ಅಲ್ಲ, ಅದೇನು ಆಕ್ಸಿಡೆಂಟ್, ಅದೇನು ವಿವಾದ, ಅದು ಬೇರೆ ಈ ವಿಷಯ ಬೇರೆ. ಅದು ಆಕಸ್ಮಿಕ ಆಗಿರುವಂಥ ಒಂದು ವಿಚಾರ ಅದು. ಸೊ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕಾಗಲ್ಲ. ಅವ್ರು ಮಾಡೋರಲ್ಲ, ಮತ್ತು ಕೆಲಸ ಏನ್ರಿ? ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲರೂ ಶಿಕ್ಷಣ ಬೇಕು, ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ. ಅವ್ರ ಆಸ್ಪತ್ರೆ ಅಂತ ಇಲ್ಲ. ಇಂಥ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ತೊಗೊಂಬಂದು ರಾಜಕೀಯಕ್ಕೆ ಅನುಗೊಳಿಸ್ತಾರೆ. ಅದು ಎಲ್ಲೋ ಒಂದು ಕಡೆ ಆಗಿದ್ದು, ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದ್ದಲ್ಲ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ, ಖಾಸಗಿಯಾಗಿರುವಂಥ ಸಂಸ್ಥೆಗಳವು. ಕರೆಕ್ಟ್, ಅವ್ರ ಮ್ಯಾಗ ಆಗಬೇಕಲ್ಲ, ಸರ್ಕಾರಕ್ಕೆ ಏನು ಸಂಬಂಧ ನಾವು ಕೇಳೋದು. ಓಕೆ, ಅವ್ರ ಮ್ಯಾಗ ಆಗೈತಿ, ಅವ್ರ ಮ್ಯಾಗ ಆಗಲೇಬೇಕು. ಯಾರು ಮಾಡಿದಾರ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು, ಅದ್ರಾಗೇನು ಪ್ರಶ್ನೆ ಇಲ್ಲ. ಆದರೆ ಸುಮ್ಮನೆ ಅದು ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂಥದ್ದು, ಅದ್ರಾಗ ಇವ್ರು ಕರ್ಕೊಂಡು ಅವ್ರನ್ನ ಅಡ್ಡಾಡೋದು ಮಾಡಿದಲ್ಲ. ಮತ್ತು ಇವ್ರು ಶಾಸಕರು ಬಂದು ಅವರೇ ನೇತೃತ್ವ ವಹಿಸಿರಲ್ಲ. ಬೇರೆ ಯಾರಿಗಾರ ಅನ್ಯಾಯ ಆದಾಗ ಬರೋದಿಲ್ಲ ಶಾಸಕರು. ಬೇರೆ ಭಾಳಷ್ಟು ಆಗ್ತಾರಲ್ಲ, ಅನ್ಯಾಯ ಆಗ್ತಾವೆ ಜಿಲ್ಲೆಯಲ್ಲಿ, ಅವಾಗ ಬರೋಲ್ಲ. ಈ ಥರ ಎಲ್ಲರಿಗೂ ಒಂದೇ ಥರ ಮಾಡಬೇಕು. ಅವರು ಶಾಸಕರು ಬಂದು ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಯಾವುದೇನು ಸರ್ಕಾರನೇ ಹೇಳಿದೆ. ಒಡೆದು ಆಳುವ ನೀತಿ ಸಲುವಾಗಿ, ಸಮಾಜವನ್ನು ಒಡೆಯುವ ಸಲುವಾಗಿ ಹೇಳೋದು ಭಾಳ ಸುಲಭ ರೀ. ಅದು ಹೇಳೋದು ಭಾಳ ಸುಲಭ. ಡಿಸಿಸಿ ಬ್ಯಾಂಕ್ಗೆ ರಾಹುಲ್ ಜಾರಕಿಹೊಳಿ ಎಂಟ್ರಿ ಆಗುತ್ತಾರೆ ಎಂಬ ವಿಚಾರಕ್ಕೆ ಉತ್ತರಿಸಿ, ಅದಿನ್ನೂ ಚರ್ಚೆ ನಡೆಯುತ್ತಿದೆ, ಇನ್ನೂ ತೀರ್ಮಾನ ಆಗಿಲ್ಲ ಎಂದ ಸತೀಶ್. ಈಗಾಗಲೇ ಅವರು ಪಕ್ಷದಲ್ಲಿ ಎಂಟ್ರಿ ಆಗಿದ್ದಾರೆ, ಇನ್ನು ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ, ಮುಂದೆ ನೋಡೋಣ ಎಂದರು. ಸೌತ್ ಆಫ್ರಿಕಾದಲ್ಲಿ ಕ್ರೀಡಾ ಶಾಲೆ ಮಾಡಬೇಕು ಎಂಬ ಸತೀಶ್ ವಿಚಾರ, ಹೌದು, ಜಾಗ ತೆಗೆದುಕೊಂಡಿದ್ದೇವೆ, ಅಲ್ಲಿ ಕ್ರೀಡಾ ಶಾಲೆ ಮಾಡಬೇಕು ಎಂಬ ಆಸೆ ಇದೆ, ಕೆಲಸ ಮಾಡಬೇಕು ಎಂದರು.
ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕೆಂದು ಸೋಮವಾರ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕೆಂದು ಸೋಮವಾರ ಜಯ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ರು. ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಮಾಡಿದವರನ್ನ ಬಂಧಿಸಬೇಕು, ಅವರಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಬೇಕು, ರಿಕ್ಕಿ ಅವರಿಗೆ ಸರ್ಕಾರ ಸೂಕ್ತ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದ್ರು. ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ ಸಂಘಟನೆ ಸದಸ್ಯರು. ಕರ್ನಾಟಕ ಸೇನೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಇವತ್ತು ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆ ವಿಷಯ ಏನೆಂದರೆ ರಿಕ್ಕಿ ರೈ, ಸನ್ಮಾನ್ಯ ಶ್ರೀ ರಿಕ್ಕಿ ರೈ ಅವರನ್ನು ಗುಂಡಿನ ದಾಳಿ ನಡೆಸಿದಂಥ ದುಷ್ಕರ್ಮಿಗಳನ್ನು ಆದಷ್ಟು ಬೇಗ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕಂತ ನಮ್ಮ ಸಂಘಟನೆ ಮೂಲಕ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರುಗಳಿಂದ ಈ ಮನವಿಯನ್ನು ಮಾನ್ಯ ದಂಡಾಧಿಕಾರಿಗಳಿಗೆ ಜಿಲ್ಲಾ ದಂಡಾಧಿಕಾರಿಗಳಿಗೆ ಇವತ್ತು ನಾವು ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರರಿಗೆ ನಾವು ನೀಡ್ತಾ ಇದ್ದೇವೆ. ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಸನ್ಮಾನ್ಯ ಶ್ರೀ ರಿಕ್ಕಿ ರಾಯ್ ರವರ ಮೇಲೆ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳನ್ನು ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು. ಇದರಲ್ಲಿ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಏನಾದರೂ ಕಾರ್ಯವನ್ನು ಕೈಗೆತ್ತಿಕೊಂಡು ಅವರಿಗೆ ಸೂಕ್ತ ಶಿಕ್ಷೆಗೆ ಅವರನ್ನು ಗುರಿಪಡಿಸದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ, ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ನಾವು ಗೃಹ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಶಶಿಕಾಂತ್ ಶಂಕರಗೌಡ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದ ಕಂಚರ ಗಲ್ಲಿಯ ಶೆಡ್ ಒಂದರಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿರುವ ಕುರಿತು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಸೋಮವಾರ ದಾಳಿ ನಡೆಸಿ ಶೆಡ್ ತೆರವುಗೊಳಿಸಿದ್ದಾರೆ. ಬೆಳಗಾವಿ ನಗರದ ಕಂಚರ್ಗಿ ಗಲ್ಲಿಯ ಶೆಡ್ ಒಂದರಲ್ಲಿ ಅಕ್ರಮ ಚಟುವಟಿಕೆ ನಡೆಯುತ್ತಿರುವ ಕುರಿತು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಸೋಮವಾರ ದಾಳಿ ನಡೆಸಿ ಶೆಡ್ ತೆರವುಗೊಳಿಸಿದ್ದಾರೆ. ನಗರದ ಕಂಚರ್ಗಿ ಗಲ್ಲಿಯ ಲಕ್ಷ್ಮೀ ಮಾರ್ಕೆಟ್ ಪ್ರದೇಶದಲ್ಲಿದ್ದ ಶೆಡ್ ಒಂದರಲ್ಲಿ ಅನೇಕ ದಿನಗಳಿಂದ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ವು. ಈ ಕುರಿತು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತೆ ಶುಭ ಬಿ ಅವರ ಮಾರ್ಗದರ್ಶನದಲ್ಲಿ ಅಧೀಕ್ಷತೆ ಅಭಿಯಂತೆ ಲಕ್ಷ್ಮೀ ನಿಪ್ಪಾಣ್ಕರ್ ಅವರ ನೇತೃತ್ವದ ತಂಡ ಶೆಡ್ ಮೇಲೆ ದಾಳಿ ನಡೆಸಿ ಅಕ್ರಮ ಚಟುವಟಿಕೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಶೆಡ್ ತೆರವುಗೊಳಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಯುವ ಕಾಂಗ್ರೆಸ್ ಘಟಕ ಗೋಕಾಕ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ನಗರ ಬಸವೇಶ್ವರ ವೃತ್ತದಲ್ಲಿ ಗ್ಯಾಸ್ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಯುವ ಕಾಂಗ್ರೆಸ್ ಘಟಕ ಗೋಕಾಕ್ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ನಗರದ ಬಸವೇಶ್ವರ ವೃತ್ತದಲ್ಲಿ ಗ್ಯಾಸ್ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮಹಂತೇಶ್ ಕಡಾಡಿಯವರು ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಜೀವನ ನಡೆಸಲು ಅನುಕೂಲ ಮಾಡುತ್ತಿದ್ದರೆ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಎಲ್ಲ ದಿನಬಳಕೆಯ ವಸ್ತುಗಳನ್ನ, ಈಗ ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ ಮತ್ತು GST ಇಂದ ಎಲ್ಲ ತಿನ್ನುವ ಖಾದ್ಯಗಳ ಒಂದು ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ಅದರ ವಿರುದ್ಧವಾಗಿ
ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ವೇದಿಕೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಗೋಕಾಕದಲ್ಲಿ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದರ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೋಕಾಕ್ ನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಜಾಕೀರ್ ನದಾಫ್ ಅವರು ತಮ್ಮ ಉದ್ದೇಶ ಒಂದೆರಡು ಮಾತುಗಳನ್ನ ಹೇಳ ಬಯಸ್ತೇನೆ. ಭಾರತ ಮಾತಾ ಕಿ ಬಿಜೆಪಿ ಸರ್ಕಾರಕ್ಕೆ ಮಾನ್ಯ ಬಂಧುಗಳೇ ಹಾಗೂ ಸಹೋದರರೇ ಹಾಗೂ ಸಹೋದರರೇ, ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಇವತ್ತಿನ ಶುಭ ದಿನಾಶಯಗಳನ್ನು ನಮಸ್ಕಾರ ಹೇಳುತ್ತಾ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುತ್ತೇನೆ. ನಂತರ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆಗಳ ಮೂಲಕ ತೆರಳಿ ತಹಶೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಖಾನಾಪುರೆ, ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಜಾಕೀರ್ ನದಾಫ್ ಸೇರಿದಂತೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಈಗ ಸಣ್ಣದೊಂದು ವಿರಾಮ. फोटो प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी तेरे नीनो चिन्नद गरिया बने नीनो निन्नद कथೆಯ Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಆಸ್ತಿ ವಿಚಾರಕ್ಕೆ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಿಂದ ವಿಕಲಚೇತನನ ಮೇಲೆ ಹಲ್ಲೆ ಮಾಡಿದ ಘಟನೆ ಸೋಮವಾರ ನಡೆದಿದ್ದು, ಹಲ್ಲೆಗೊಳಗಾದ ವ್ಯಕ್ತಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಆಸ್ತಿ ವಿಚಾರಕ್ಕೆ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಿಂದ ವಿಕಲಚೇತನನ ಮೇಲೆ ಹಲ್ಲೆ ಮಾಡಿದ ಘಟನೆ ಸೋಮವಾರ ನಡೆದಿದ್ದು, ಹಲ್ಲೆಗೊಳಗಾದ ವ್ಯಕ್ತಿ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಣ್ಣ ಕಾಡಪ್ಪ ಕಾಂಬಳೆ ವಿಕಲಚೇತನನ ಮೇಲೆ ಹಲ್ಲೆ ಮಾಡಿರುವ ಆರೋಪವನ್ನು ಆನಂದ್ ಮಾರುತಿ ಕಾಂಬಳೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಆನಂದ್ ಹಾಗೂ ಕೆಂಪಣ್ಣನ ಜಮೀನು ಅಕ್ಕಪಕ್ಕದಲ್ಲಿದೆ. ಆನಂದನ ಜಮೀನು ಕಬಳಿಸುವ ಹುನ್ನಾರ ನಡೆಸಿರುವ ಕೆಂಪಣ್ಣ ಇಂದು ಮಧ್ಯಾಹ್ನ ಕುಡಿದು ಬಂದು ಹಲ್ಲೆ ಮಾಡಿದ್ದಾರೆಂದು ಆನಂದ್ ದೂರಿದ್ದಾನೆ. ನಾನು ಅರ್ಧ ಎಕರೆ ಕಾದ ಇಲ್ಲ ಹೊಡೆದು ಹೊಡೆಯ್ದಾಗ ಕೇಳಿದ್ರೆ ಇವ್ರು ಹಿಂಗೆ ಬಿಡ್ಯಾಕ ಬರ್ತಾರೆ, ಕಿಡ್ಯಾಕ ಬರ್ತಾರೆ, ಎಲ್ಲ ಹೊಡೆದ್ರೆ ಸ್ವಲ್ಪ ಭಯಂಕರ ಕೆಟ್ಟ ಹೊಡೆದ್ರಿ.
ಅದು ನಮ್ಮ ಹೊಲ ರೀ ಹಿಸ್ಸ ಅವಗೂ 1.5 ಎಕರೆ ಕೊಡ್ಬೇಕ್ರಿ. ಆ ಹಿಸ್ಸ ಪೊಲೀಸರಿಗೆ ದೂರು ಕೊಟ್ರೆ ನಂಗೇನು ಮಾಡೋಕ್ಕಾಗಲ್ಲ ಎಂಬ ಬೆದರಿಕೆ ಹಾಕಿರುವ ಆರೋಪ ಹಲ್ಲೆಗೊಳಗಾದ ಆನಂದ್ ಮಾಡಿದ್ದಾನೆ. ನಮಗೆ ಜೀವ ಬೆದರಿಕೆ ಇದೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಆನಂದ್ ಫೋನ್ಗೆ ಕರೆ ಮಾಡಿ ಧಮಕಿ ಹಾಕಿರುವ ಉಪಾಧ್ಯಕ್ಷ, ನಿನ್ನ ನೋಡ್ಕೊಳ್ತೀನಿ ಎಂದು ಬೆದರಿಕೆ ಹಾಕಿರುವ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಣ್ಣ. ಎಂ ಕನ್ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಿಂದುಳಿದ ಆಯೋಗದ ಅಧ್ಯಕ್ಷ ಸದಸ್ಯ ನೇಮಕ ಮಾಡಿದ್ದು ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನೋಡ್ರಪ್ಪ ಮೇಡಮ್, ಈಗ ಮೊನ್ನೆ ನಿಮ್ದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಸೊ ಅದರ ಟ್ರಕ್ ಲಾರಿ ಡ್ರೈವರ್ನ ಅರೆಸ್ಟ್ ಮಾಡಿದ್ರು ನಂತರ. ಸೊ ಹಿಟ್ ಆ್ಯಂಡ್ ರನ್ ಕೇಸ್ ನೋಡೋಣ, ತನಿಖೆ ಆಗ್ತಾ ಇದೆ. ನಾನು ನಿದ್ದೆಗನ್ನಲ್ಲಿದ್ದೆ, ಬಂದು ಅವರು ಹಾಯಿಸಿ ಹೋಗಿದ್ದಾರೆ. ಅದು ನೋಡೋಣ, ತನಿಖೆ ಆಗ್ತಾ ಇದೆ. ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟು ಅಷ್ಟೇ. ಪೊಲೀಸರು ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು ಮೇಡಮ್. ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ SP ಅವರಾಗಲಿ, ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ 3 ತಿಂಗಳದ ಒಳಗಡೆ ನನಗೆ ಅನಿಸಿರಲಿಲ್ಲ ಅವ್ರು ಹಿಡಿತಾರೆ ಅಂತ. ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ. ಭಾಳಷ್ಟು ಹರಸಾಹಸ ಪಟ್ಟಿದ್ದಾರೆ. ಬಾಗೇವಾಡಿ ಟೋಲ್ ನಾಕಾದಲ್ಲಿ ಸುಮಾರು 50-60 ಗಾಡಿಗಳು, ಟ್ರಕ್ಕು, ಅದರಲ್ಲೂ ಕಲ್ಲರು, ಅದನ್ನು FSLಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೌದು, ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದೆ. ತಮಗೇನಾದರೂ ಅನುಮಾನಗಳಿದೆ? ನನಗೆ ಯಾವ ಅನುಮಾನಗಳೂ ಇಲ್ಲ ಮೇಡಮ್. ಈಗ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಕೂಡ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಬಂದವು. ಯಾರು ವಿರೋಧ ಮಾಡಿಲ್ಲ. ಯಾಕಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿದ್ದಾಗ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಇದೇನು ಮುಚ್ಚುಮರಿ ಅಂತಲ್ಲ. ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ, ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಎದುರುಗಡೆ ಪ್ರಬಲ ಸಮುದಾಯಗಳನ್ನು ಕಡೆಗಣಿಸಿದ್ದಾರೆ, ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದು ಮಠಾಧೀಶರು ಹೇಳ್ತಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು, ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಮೇಲೆ ನಾನು ರಿಯಾಕ್ಟ್ ಮಾಡ್ತೇನೆ. ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟೀಲರು, MB ಪಾಟೀಲರು ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡಿಕೊಂಡ್ರು ಹೊರಗಡೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಅಂತೂ ಯಾರೂ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರೂ ವಾದ ವಿವಾದ ಮಾಡಿಲ್ಲ. ಮುಸ್ಲಿಂ ಸಮುದಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ. ಪ್ರಬಲ ಸಮುದಾಯ, ಒಕ್ಕಲಿಗಾಗಿರ್ಬೋದು, ಲಿಂಗಾಯತ್ ಸಮುದಾಯ ಆಗಿರ್ಬೋದು, ಕಡಿಮೆ ಇರುವಂಥದ್ದು. ಸೊ ಹೀಗಾಗಿ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು ಕೂಡ. ನಾನೇ ಕ್ಯಾಬಿನೆಟ್ನಲ್ಲಿ ಅವತ್ತು 3 ಗಂಟೆ ಕ್ಯಾಬಿನೆಟ್ನಲ್ಲಿ ಇದ್ದೀನಿ. ನಾವೆಲ್ಲರೂ ಸಾಕ್ಷಿ. ಸುಳ್ಳು ಮಾತಾಡೋಕ್ಕಂತೂ ಬರೋದನ್ನೇ ಇಲ್ಲ. ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ. ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ. ಈ ಮುಸ್ಲಿಮರದಾಗಿರಲಿ ಅಥವಾ ಇನ್ನೊಂದಾಗಲಿ, ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿ ಆಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು. ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು, ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದೊಂದೇ ಕಾನ್ಸೆಪ್ಟ್. ಬಿಜೆಪಿ ಆರೋಪ ಏನಂದ್ರೆ ನೀವು ಸರ್ವೇನೇ ಆಗಿಲ್ಲ, ಸುಳ್ಳು ವರದಿಯನ್ನ ಇದನ್ನ ಮಾಡಿ. ಒಂದು ನಿಮಿಷ ಮಾತಾಡಲ್ಲ. ಖಂಡಿತವಾಗ್ಲೂ ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ಈ ಆಯೋಗದ ಅಧ್ಯಕ್ಷರನ್ನ, ಆಯೋಗದ ಸದಸ್ಯರನ್ನು, ಹಿಂದುಳಿದ ಆಯೋಗದ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ. ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವರು 5 ವರ್ಷ ಸರ್ಕಾರ, 4 ವರ್ಷ ಕುಮಾರಸ್ವಾಮಿ ಅವರಿದ್ದರು, 1 ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ, 4 ವರ್ಷ ಯಡಿಯೂರಪ್ಪ ಮತ್ತು 2 ವರ್ಷ ಯಡಿಯೂರಪ್ಪ, 2 ವರ್ಷ ಬೊಮ್ಮಾಯಿ ಅವರಿದ್ದರು. ಸೊ ಅವ್ರದ್ದೇ ಸರ್ಕಾರ 4 ವರ್ಷ ಇತ್ತು.
ಆಯೋಗದ ಅಧ್ಯಕ್ಷರನ್ನ ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷ ಮಾಡಿರೋದು BJP ಸರ್ಕಾರ. ಸದಸ್ಯರನ್ನ ನೇಮಿಸಿರುವಂಥದ್ದು BJP ಸರ್ಕಾರ. ಯಾರು ಜಾತಿ ಗಣತಿಯನ್ನು ಇದನ್ನು ಮಾಡಿರೋದು, ಅಧ್ಯಯನ ಮಾಡಿರೋದು BJP ಸರ್ಕಾರ. ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನು ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರುವಂಥದ್ದು ಯಾರಿದ್ರು? ಬೊಮ್ಮಾಯಿಯವರು ಮಾಡ್ಬೋದಾಗಿತ್ತು, ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತಲ್ಲ. ಅಷ್ಟೊಂದು ಅವ್ರಿಗೆ ಇದ್ದಿದ್ದರೆ ಅವ್ರಿಗೆ ಅದನ್ನು ಏನೂ ಮಾಡಲಿಲ್ಲ. ಈಗ ಬರೀ ಅದು ಅವೈಜ್ಞಾನಿಕ ಒಪ್ಕೊಳ್ಳೋಣ. ಅದು ಏನಾದರೂ ಅದರಲ್ಲಿ ಲೋಪದೋಷ, ನಾನು ಕೂಡ ಮಾತಾಡಿದ್ದೀನಿ, ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ. ಸೊ ಅದನ್ನು ಮೊದಲು ಕ್ಯಾಬಿನೆಟ್ನಲ್ಲಿ ನೋಡೋಣ, ಚರ್ಚೆ ಮಾಡೋಣ. ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು, ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು. ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ. ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸೆಪರೇಟು, ಲಿಂಗಾಯತ ಸೆಪರೇಟು ಮಾಡಿದ್ದಕ್ಕೆ ವಿರೋಧ ವ್ಯಕ್ತಾಗ್ತದೆ. ಎರಡೂ ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು. ಆದರೆ ಇವರು ಡಿವೈಡ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಚನ್ನಗಿರಿ ಶಾಸಕರಾದಂಥ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಅಂತೇಳಿ. ಸೊ ಏನು ಹೇಳಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ, ಈ ಪ್ರಶ್ನೆನ ತಾವು ಅವರಿಗೆ ಕೇಳಿ. ಮುಸ್ಲಿಮರಿಗೆ, ಹಿಂದುಳಿದ ವರ್ಗದವರಿಗೆ ಮಾತ್ರವಲ್ಲ, ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರಿಗೆ ಶಿಕ್ಷಣ ಸಿಗಬೇಕು, ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಬೇಕು, ಇದೇ ನಮ್ಮ ಗುರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು. ಮೂಲ ಪ್ರತಿ ಜಾತಿಗಿಂತ ಮೂಲ ಪ್ರತಿ ನಿಮ್ಮ ಮನೆಯಲ್ಲಿದೆ, ಇದು ಬಂದು ಬೇರೆ ಇದೆ ಅಂತ ಆರ್ ಅಶೋಕ್ ಆರೋಪ ಮಾಡ್ತಾ ಇದ್ದಾರೆ. ಜಾತಿಗಿಂತ ಮೂಲ ಪ್ರತಿ ಸಿಎಂ ಅವ್ರ ಮನೆಯಲ್ಲಿದೆ, ಇದು ಬೇರೆ ಇದೆ ಅಂತೇಳಿ ಆರ್ ಅಶೋಕ್ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಅಶೋಕ ಯಾವತ್ತು ಸತ್ಯ ಹೇಳಿದ್ದಾನೆ? ಅವರು ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರೋಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಮಾಹಿತಿ ಹೆಂಗೆ ಎಲ್ಲಿ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿದ್ದೀನಿ ಅಂದರೆ ಏನು ಅರ್ಥ? ಚರ್ಚೆ ಮಾಡಿ ಮಂಡಿಸಿದ್ದೀನಿ ಅಂದರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲಿ ಮಂಡ್ಸೋಕ್ಕಾಗತ್ತಾ? ಮತ್ತೆ ಒಬ್ಬೊಬ್ರು ಕೇಳಿ ಕಾಂಗ್ರೆಸ್ ಶಾಸಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಚನ್ನಗಿರಿ ಕಾಂಗ್ರೆಸ್ ಶಾಸಕರು ತಾವೇ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಲಿಂಗಾಯತರಿದ್ದಾರೆ ಅನ್ನೋದನ್ನ ಸರ್ವೆ ಮಾಡ್ತೀನಿ ಅಂತ ಇದ್ದಾರೆ. ನೋಡಪ್ಪ, ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನು ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನೂ ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಆ್ಯಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮದು. ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು, ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು, ಒಕ್ಕಲಿಗರಿಗೂ ಅನ್ಯಾಯ ಆಗಬಾರ್ದು, ಜೈನರಿಗೂ ಅನ್ಯಾಯ ಆಗಬಾರ್ದು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು. ಇದು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸರ್ವೆ. ನಿಮ್ಗೆ ಅರ್ಥ ಆಯ್ತಾ? ಸುಮ್ಮನೆ ಇವ್ನು ಯಾವನ ಗೊತ್ತಿಲ್ಲೇನೆ ಏನೋ ಮಾತಾಡಕ್ಕೆ ಹೋಗ್ಬೇಡ ನೀನು. ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ. ಈಗ ಇವು ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಯಿತು. 75 ವರ್ಷದಲ್ಲೂ ಬಡವನಾಗೇ ಇರಬೇಕಾ? ಸಮಾನತೆ ಬರಬೇಕಲ್ಲ ಎಲ್ರಿಗೂ. ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ? ಎಜುಕೇಷನ್ ಸಿಗ್ಬೇಕಲ್ಲ ಬೇಡ? ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡ? ಹಿಂದುಳಿದವರಿಗೆ ಬಡವರಿಗೆ, ಎಲ್ಲ ಜಾತಿ ಬಡವರು, ಒಂದು ಜಾತಿ ಅಂತಲ್ಲ, ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡವಾ? ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ? ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ. ಈಗ ಅಭಿಪ್ರಾಯ ಕೇಳಿದ್ದೀನಿ, ಅಷ್ಟು ಬರೀರಿ ಸಾಕು. ಅಭಿಪ್ರಾಯ ಕೇಳಿದ್ದೀನಿ, ಯಾರ್ದು ವಿರೋಧ ಇಲ್ಲ.
ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ. ಅಷ್ಟು ಬರೀ ಎಲ್ಲ ಪೌರ ಕಾರ್ಮಿಕರ ಸೇವೆಯನ್ನ ಕಾಯಂಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 50% ಆಗಿ ಕಟ್ಟಿರ್ತಕ್ಕಂಥದ್ದು. ಯಾವುದೋ ಒಂದು ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರ ಒಂದೇ ಮಾಡಿಲ್ಲ, ರಾಜ್ಯ ಸರ್ಕಾರ ಒಂದೇ ಮಾಡಿಲ್ಲ. ಇದನ್ನ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು, ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಂತೆ ಬೆಳಗಾವಿ ನಗರನೂ ಕೂಡ ಆಯ್ಕೆಯಾಗಿದೆ. ಈ ಬೆಳಗಾವಿ ನಗರ ಆಯ್ಕೆಯಾಗಿ ಇದರಲ್ಲಿ ಸುಮಾರು 107 ಕೆಲಸಗಳನ್ನು ತಗೊಂಡಿದ್ದೀವಿ. ಇದರಲ್ಲಿ 102 ಕೆಲಸಗಳು ಮುಕ್ತಾಯ ಆಗಿದ್ದಾವೆ. ಇನ್ನು ಉಳಿದಂಥ ಕೆಲಸಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತವೆ. ಅದನ್ನು ಕೂಡ ಉದ್ಘಾಟನೆ ಆಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಒಂದು ಸಮಿತಿ ಇದೆ. ಆ ಸಮಿತಿ ಇದರಿಂದ ಬರ್ತಕ್ಕಂಥ ಆದಾಯವನ್ನು ಶೇಖರಣೆ ಮಾಡಿ ಅದನ್ನು ಬೆಳಗಾವಿ ನಗರದ ಅಭಿವೃದ್ಧಿಗೇನೆ ಖರ್ಚು ಮಾಡ್ತಕ್ಕಂಥದ್ದು. ಅದನ್ನು ಸರ್ಕಾರಕ್ಕೆ ಬರಲ್ಲ. ಅದು ನಗರಕ್ಕೆ, ಅಭಿವೃದ್ಧಿಗೆ ಇರ್ತಕ್ಕಂಥ ಹಣ. ಆ ಹಣ ಮುಂದೆ ಬರ್ತಕ್ಕಂಥದ್ದು ಬಹುಶಃ ಒಂದು 5-6 ಕೋಟಿ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಒಂದು ತಿಂಗಳಿಗೆ ಸುಮಾರು ಇವೆಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಟ್ರಾನ್ಸ್ಪರೆಂಟ್ ಆಗಿ ಇರೋದ್ರಿಂದ ಬರ್ತಕ್ಕಂಥ ಆದಾಯ, ಹೆಚ್ಚು ಆದಾಯ ಬಂದರೆ ನಗರಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಹೆಚ್ಚು ಆದಾಯ ಬರಲಿ ಅಂತ ಹೇಳಿ ಆಕ್ಷನ್ ಮಾಡಿ ಹರಾಜಾಕಿ ಬಂದಂಥ ಹಣವನ್ನು ಆ ಸಮಿತಿಯವರು ನಗರ ಬೆಂಗಳೂರು, ಬೆಳಗಾವಿ ನಗರಕ್ಕೆ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಆದಷ್ಟು ಜಾಗ್ರತೆ ಆಕ್ಷನ್ ಮಾಡಿ ಅದನ್ನು ನಗರ ಪಾಲಿಕೆ ಅಂದರೆ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಭಾಳ ಜನರಿಗೆ, ಅಂಗವಿಕಲರಿಗೆ ವಾಹನಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೆಲವರಿಗೆ ಖಾತೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಒಟ್ಟು ಈಗ ಈ ನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ, ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತು. ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಎಲ್ಲ ನಗರ ಪಾಲಿಕೆ ಪೌರ ಕಾರ್ಮಿಕರು ಇದ್ದಾರ ಅಲ್ಲ? ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾ ಇದ್ರು. ಅದನ್ನು ನಿಲ್ಲಿಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ 7,000 ರೂಪಾಯಿ ಸಿಗ್ತಿತ್ತು. ಇವರಿಗೆ 17,000 ರೂಪಾಯಿ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಏನ್ರಪ್ಪ ಅಲ್ವೇನ್ರಿ? 17,000 ಬರ್ತಾ ಇದೆ. ಈಗ ಅದಲ್ದೇನೆ ಈಗ ಕಾಯಂ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿದೆ. ಇಡೀ ರಾಜ್ಯದಲ್ಲಿ ಯಾವ್ಯಾವ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ, ನಗರಸಭೆಗಳಲ್ಲಿ ಕೆಲಸ ಮಾಡಲಿ, ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ, ಪುರಸಭೆಗಳಲ್ಲಿ ಕೆಲಸ ಮಾಡಲಿ, ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ, ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇದು ಸರ್ಕಾರದ. ಅಷ್ಟೇ ಅಲ್ಲ, ಈ ಲಾರಿ ಲೋಡರ್ಸ್ ಇದ್ದಾರಲ್ಲ, ಡ್ರೈವರ್ಗಳಿದಾರಲ್ಲ, ಕ್ಲೀನರ್ಸ್ಗಳಿದಾರಲ್ಲ, ಅವ್ರಿಗೂ ಕೂಡ ನಾವು ಮಿನಿಮಮ್ ವೇಜಸ್ ಆಕ್ಟನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅಂಗವಿಕಲರೆಲ್ಲ ಇದ್ದಾರಲ್ಲ, ವಿಕಲಚೇತನರು, ಅಂಗವಿಕಲರು ಅಂತ ಹೇಳ್ಬಾರ್ದು,
ಚೇತನ. ಇವರಿಗೆ ಸೈಕಲ್ಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, 4,000 ಜನಕ್ಕೆ ಕೊಟ್ಟಿದ್ದೀವಿ. ಈಗ ಇನ್ನು ಉಳಿದಂಥವ್ರಿಗೂ ಕೂಡ ಕೊಡ್ತೀವಿ. ಎಲ್ಲ ಉಳಿದಂಥ ವಿಕಲಚೇತನರಿಗೆ ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಭಯ ಪಾಟೀಲ್ ಒಂದು ಮಾತು ಹೇಳಿದರೆ, ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು. ನಾ ಬರುವಾಗ ಅದಾಯ್ತಮ್ಮ ಹೇಳ್ತೀನಿ, 7 ಗಂಟೆ ಕೂತ್ಕೋದು ಸ್ವಲ್ಪ. ನೀನು ನಿನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಅದು STP ಆಗಬೇಕು. ಆ STPಗೆ ಜಮೀನು ಅಕ್ವೈರ್ ಆಗಿದೆ. ಆ ಜಮೀನು ಅಕ್ವೈರ್ ಆಗಿರೋದಕ್ಕೆ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಅಕ್ವಿಷನ್ ಮಾಡ್ಕೊಂಡಿರೋದಕ್ಕೆ ಕೆಲಸ ಆಗಿದೆಯಪ್ಪ, ಪರಿಹಾರ ತಗೊಂಡಿಲ್ವಲ್ಲಯ್ಯ. ಇವ್ರು ದುಡ್ಡು ತಗೊಂಡಿಲ್ಲ ಅಂತಂದ್ರೆ ಇವರು ತಕರಾರು ಮಾಡ್ಕೊಂಡಿದ್ದಾರೆ. ಸರ್ಕಾರ ಪರಿಹಾರ ಹಣನ ಕೋರ್ಟ್ನಲ್ಲಿ ಡಿಪಾಸಿಟ್ ಮಾಡಿಬಿಟ್ಟಿದ್ದಾರೆ. ಆ ಡಿಪಾಸಿಟ್ ಮಾಡಿರತಕ್ಕಂಥ ಹಣವನ್ನ ನಮಗೆ ಕಡಿಮೆ ಆಯಿತು ಅಂತೇಳಿ ಅವರು ಜಮೀನ್ದಾರರು ತಗೊಂಡಿಲ್ಲ ದುಡ್ಡನ್ನು. ಆ ದುಡ್ಡೆಲ್ಲ ಅಲ್ಲೇ ಇದೆ, ಕೋರ್ಟ್ನಲ್ಲಿ ಇದೆ. ಈಗ ಡಿಸ್ಪ್ಯೂಟ್ ನಡೀತಾ ಇದೆ. ಕೋರ್ಟ್ಗೆ ಹೋಗಿದ್ದಾರೆ, ಹೈಯರ್ ಕಂಪನ್ಸೇಷನ್ ಕೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ STP ಪ್ಲ್ಯಾಂಟು ಅದು ಉದ್ಘಾಟನೆ ಆಗಿಲ್ಲ. ಕೆಲಸ ಎಲ್ಲ ಮುಗಿದಿದೆ ಅಲ್ವೇ ಚಂದ್ರರಾಜ? ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು, ಇಲ್ಲೇ ಬೇರೆ ಕಡೆ ಒಂದು ಕಡೆ ಈ ಥರ ಕೊಟ್ಟಿದ್ದಾರೆ, ಹೆಚ್ಚು ಪರಿಹಾರ ಕೊಟ್ಟಿದ್ದಾರೆ, ಇದಕ್ಕೂ ಕೊಡಿ ಅಂತ ಹೇಳಿದ್ದಾರೆ. ರೈತರು, ಶಿಕ್ಷಕರು, ಸೈನಿಕರು ದೇಶದ ರಕ್ಷಕರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತೆಯ ಕಾರ್ಯಕ್ರಮ. ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನು ಕೊಡ್ತಕ್ಕಂಥದ್ದು, ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಮತ್ತೆ ಹುಬ್ಳಿ, ಧಾರವಾಡ ಈ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಕಟಾವು ಯಂತ್ರಗಳನ್ನು ಎಲ್ಲ ರೈತರಿಗೆ 40% ಸಹಾಯಧನವನ್ನು ಸರ್ಕಾರ ಕೊಡುತ್ತದೆ. SC ST ಜನರಿಗೆ 50% ಸಹಾಯಧನವನ್ನು ಕೊಡುತ್ತದೆ. ಹಿಂದೆ ಕೊಡ್ತಾ ಇರಲಿಲ್ಲ. ನಾವು ಬಂದ ಮೇಲೆ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಮಾಡಿರ್ತಕ್ಕಂಥದ್ದು ಸುಮಾರು 46 ಕೋಟಿ ರೂಪಾಯಿ ಇತ್ತು. ಈಗ 90 ಕೋಟಿ ರೂಪಾಯಿಗಳನ್ನು ಮಾಡಿದ್ದೀವಿ. 90 ಕೋಟಿ ಅಲ್ವೇನ್ರಿ? 90 ಕೋಟಿ ರೂಪಾಯಿಗಳನ್ನ ಈಗ ಮಾಡಿದ್ದೀವಿ. ಇದರ ಅರ್ಥ ಈಗ ಇವತ್ತು ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಬಂದಿದ್ದರಿಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು ಅಂತೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ದೇವೆ. ಈಗ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನ ಉಪಯೋಗಿಸಿಕೊಂಡು ಹೆಚ್ಚು ಜನ ಕೃಷಿ ಕಾರ್ಮಿಕರು ಸಿಗದೇ ಹೋದ್ರು ಕೂಡ ಕಟಾವುಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಹಳ ಜನ ಈ ಬೆಳಗಾವಿನ ಅವರು ಮತ್ತೆ ಬಾರ್ಡರ್ನಲ್ಲಿರ್ತಕ್ಕಂಥವ್ರು, ಮಹಾರಾಷ್ಟ್ರ ಬಾರ್ಡರ್ನಲ್ಲಿರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು. ಅದು ಬಹಳ ಕಷ್ಟ ಆಗ್ತದೆ ವ್ಯವಸಾಯ ಮಾಡೋದು. ಸೊ ಹಾಗಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ,
ನಿಮಗೆ ದುಡ್ಡು ಕೂಡ ಉಳಿತಾಯ ಆಗ್ತದೆ, ಮತ್ತೆ ಬೆಳೆ ಕಟಾವು ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಇನ್ನೊಂದು ಒಣ ಬೇಸಾಯಕ್ಕೆ ನಮ್ಮ ಸರ್ಕಾರ ಎಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. 13-14ರಲ್ಲಿ ಜಾರಿಗೆ ತಂದಿದೆ. ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸ್ಬೋದು, ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ 200 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸುಮಾರು ಈ ವರ್ಷ ಅಂದರೆ ಈ ಕಳೆದ ವರ್ಷ 25,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ತೋರಿಸಿದ್ದೀವಿ. 25,000ಕ್ಕೂ ಹೆಚ್ಚು ತೋರಿಸಿದ್ದೀವಿ. ಬಹುಶಃ ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ಕಡೆ ಕೃಷಿ ಹೊಂಡಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದವರ ವಿರುದ್ಧ ಆಕ್ರೋಶ. ಸಮಸ್ತ ಬ್ರಾಹ್ಮಣ ಸಮಾಜ ಚೆನ್ನಮ್ಮ ವೃತ್ತದಿಂದ ರ್ಯಾಲಿ ನಡೆಸಿ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ. ನಗರದಲ್ಲಿ ಬಾಂಡ್ ಪೇಪರ್ಗಳ ಮೇಲೆ ಜಾಗ ಖರೀದಿ ಮಾಡಿ ಮನೆ ನಿರ್ಮಾಣ. ಬಡವರಿಗೆ ವಿದ್ಯುತ್ ಬಿಲ್ ಹಾಗೂ ನೀರು ತುಂಬಿದ ಕರದ ಬಗ್ಗೆ ದಾಖಲೆ ಕೊಟ್ಟರೆ ಮೂಲಭೂತ ಸೌಕರ್ಯ. ಸಿಎಂ ಜೊತೆ ಮಾತನಾಡಿ ಮನವಿ ಮಾಡ್ತೀನಿ ಎಂದ ಶಾಸಕ ಆಸಿಫ್ ಸೇರ್. ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಸಂಸ್ಥೆಯ ಶತಮಾನೋತ್ಸವ ಏಪ್ರಿಲ್ 24ರಿಂದ 26ರವರೆಗೆ ಕೇಲಿ ಜಿರ್ಗೆ ಸಭಾಂಗಣದಲ್ಲಿ ಆಯೋಜನೆ. ನ್ಯಾಸೆ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜರ ಉಪನ್ಯಾಸ ಇದೆ ಎಂದ ಎಂಬಿ ಜಿರ್ಲೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.